ಸಾಕು ಸಾಯಿಸ್ಬಿಡ್ತಿದ್ಯೋ ಜನ್ಮಕ್ಕೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ. ನೀನ್ ಸಿಗಾಕೊಳ್ಳೋದಲ್ದ್ರೆ ನನ್ನೂ ತಗಲಾಗ್ತೀಯ. ನೋಡಿ ಗೌಡ್ರೆ, ದಿನ ಒಂದೊಂದ್ ತಿಂಡಿ ಕದ್ಕೊಂಡು ಹೋಗ್ತಾನೆ ಇದ್ದ. ಇವತ್ ಸಿಕ್ಕಾಕೊಂಡವನೆ. ಏನಾದ್ರೂ ಒಂದ್ ತೀರ್ಮಾನ ಆಗ್ಲೇಬೇಕು ಸ್ವಾಮಿ. ಬಾವಾ, ಮನೇಲಿ ಕಾಳು ಹುಳಿ ಮುದ್ದೆ ಸಾರು ತಿಂದು ತಿಂದು ನಾಲ್ಗೆ ಜಡ್ಡಿಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಹೋಟ್ಲಿಗೆ ಬಂದು ಸ್ವಲ್ಪ ಕೆರ್ಕೊಂಡ್ಬಿಟ್ಟೆ ಬಾವಾ. ನೋಡಿದ್ರ ಸ್ವಾಮಿ, ನಿಮ್ ಮುಂದೆ ಹೆಂಗ್ ಮಾತಾಡ್ತವನೆ. ಇರ್ಲಿ ಬಿಡ, ಇನ್ಮೇಕಿಂದ ನೀನ್ ಹೋಟ್ಲ ಕಡಿಕ ಅವ್ನ್ ತಲೆನೂ ಹಾಕೊಂಡ್ ಮನಿಕಬಾರ್ದು. ಹಂಗ್ ಮಾಡೋದ್ ನನಗ್ ಗೊತ್ತೈತೆ. ಏನ್ ಬಾವಾ ನೀನು ನನ್ ಪರ ಮಾತಾಡ್ತೀಯ ಅಂದ್ರೆ ಕಂಡೋರ್ ಪರ ಮಾತಾಡ್ತೀಯಲ್ಲ. ಮುಚ್ಕೊಳ್ಳ ಬಾಯ. ನಾನ್ ಯಾವತ್ತಿದ್ರು ನ್ಯಾಯದ ಪರ ಕಡ್ಲ. ಹೊಟ್ಟೆಲ್ ಹುಟ್ಟಿದ್ ಮಗ್ದಾದ್ರು ಸರಿ, ಬಾಬೈದಾದ್ರು ಸರಿ, ಶಿಕ್ಷೆ ಅನುಭವಿಸ್ಲೇಬೇಕು. ಅದೇನ್ ಶಿಕ್ಷೆ ಅಂತ ಹೇಳಿ ಗೌಡ್ರೆ. ಏನ್ ಶಿಕ್ಷೆನಾ? ನಾನ್ ಎಷ್ಟ್ ತಿಂತೀನೋ ಈ ನನ್ನ ಮಗನು ಅಷ್ಟೇ ತಿನ್ಬೇಕು. ಬಾವಾ ಬೇಡ ಬಾವಾ. ಏಯ್ ತಿನ್ನೋ ಮಗನೇ, ಇವತ್ ಕಾಣಿಸ್ತೀನಿ ನಿನ್ಗೊಂದ್ ಗತಿ. ಬಾವಾ ಬೇಡ ಬಾವಾ, ಇಷ್ಟೊಂದು ತಿನ್ನಕ್ ಆಗಲ್ಲ ಬಾವಾ. ಕುತ್ಕೆ ಹೆಚ್ಚಿಬಿಡ್ತೀನಿ. ತಿನ್ಬೇಕು ತಿನ್ಬೇಕು. ಆಯ್ತು. ಅನ್ನ ತಂಬರ್ಲಾ? ಸಾಂಬಾರ್ ತಗೊಂಬನ್ನಿ. ಅನ್ನ ಚೆಲ್ಬೇಡಿ. ಸಾಕು ಸಾಕು. ಅನ್ನ ಏ ಬಾಬೈದ, ಸುಸ್ತಾಗ್ಬಿಟ್ಟೆ ಅಲ್ಲ? ಇನ್ಮೇಲಿಂದ ಇಂಥ ಕೆಲಸ ಮಾಡ್ಬೇಡ. ಸಾಕು ಅಂತ ಕೈ ತೊಳ್ಕೊಂಡೋಗು. ಪೋಟಿ ಅಂದ್ರೆ ಪೋಟಿ, ನೀನ್ ಯಾವತ್ತೂ ಸೋಲ್ಬಾರ್ದು, ಗೆಲ್ಬೇಕು. ತಿನ್ನು. ಏ ಬೇಡ ಬಿಡು, ನನ್ ಮಾತ್ ಕೇಳು. ನೀನ್ ತಿನ್ನು ನೀನ್ ತಿನ್ನು. ಫುಲ್ ಹಾಕೋ ಸಾರು. ಶಿಕ್ಷೆ ಕೊಟ್ಟು ತಪ್ಪಿಗೆ ಕ್ಷಮಿಸ್ಬಿಡ್ಲಾ? ಅನ್ನ 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 ನನ್ ಪಾಲಿದ್ದು ಅವ್ರಿಗೆ ಬಡ್ಸೋಗ್ಲ. ಹೋಗ್ಲಾ? ಏನು ಸಾಕಾಗ್ತಾ ಇಲ್ಲ, ಬರ್ಸೋ. ತಿನ್ನು ತಿನ್ನು. ಅನ್ನ 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 ಖಾಲಿ ಸಮಯ ಇಲ್ಲೋಡೆ. ಅನ್ನ ಖಾಲಿ ಆಗೋಯ್ತಾ? ಇದೆಂತ ಪೈಪೋಟಿನಯ್ಯ. ಯೋ, ಅನ್ನ ಹಾಕದ್ ಹಾಕ್ತೀರಾ, 60 ಎಕರೆ ಹಾಕ್ತೀರಾ? ಬರೋ ಜನ್ಮದಲ್ಲಿ ಕಾಯಿ ಆಗ್ಬಿಡ್ತೇನೆ ನೀನು.